ಹಾಯ್ ಗೈಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಏನಪ್ಪ ವಿಷಯ ಅಂದರೆ ನಾವು ಇವತ್ತು ಕೈವಾರದಲ್ಲಿರುವಂತಹ ಭೀಮಾ ಬಕಾಸುರ ಬೆಟ್ಟಕ್ಕಾದರೆ ಹೋಗ್ತಾ ಇದ್ದಾರೆ. ಸೊ ಬೈಕು ಇನ್ನೂ ಮೇಲೆ ಬರುತ್ತೆ. ಸೊ ನಮ್ಗೆ ರೂಟ್ ಗೊತ್ತಿಲ್ಲ, ಅಲ್ಲಿ ಆ ಕಡೆಯಿಂದ ಬರ್ಬೋದು. ನಮ್ಗೆ ಗೊತ್ತಿರೋದು ಇದೆ. ನೋಡಿ ಇದು ಎಂಟ್ರೆನ್ಸ್. ಸೊ ಇಲ್ಲಿಂದ ಒಂದು ಅರೌಂಡ್ ಒಂದು 20 ಮಿನಿಟ್ಸು ಇಲ್ಲ ಒಂದು ಹಾಫ್ ಆನ್ ಅವರ್ ಟ್ರಕ್ ಆದರೆ ಇದೆ. ಟ್ರಕ್ ಮಾಡಬೇಕು. ಸೊ ನೋಡಿ ಇಲ್ಲೊಂದು ಟೆಂಪಲ್ ಇದೆ. ಸೊ ನಮ್ಮ ಮೇಲೆ ನಮ್ಮ ಬಾಸ್ ಕೃಷ್ಣ ಇದ್ದಾನೆ. ಮತ್ತು ಇಲ್ಲಿ ಎಂಟ್ರೆನ್ಸು ಹಿಂಗೆ ಬಂದರೆ ಸೊ ಫುಲ್ ಟಾಪ್ ರಿಚ್. ಸೊ ವ್ಯೂ ಇರುತ್ತೆ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಏನಾಗುತ್ತೋ. ಸೊ ನನ್ನ ಕೈಯಲ್ಲಾದರೆ ಒಂದು 2 ವಾಟರ್ ಬಾಟ್ಲಿದೆ. ಆ್ಯಂಡ್ ಸೊ ನಮ್ಮ ಫ್ರೆಂಡ್ ಕೈಯಲ್ಲಾದರೆ ಒಂದು ಬಾಟ್ಲಿದೆ. ಅವನ ಹತ್ರ ಹೆಲ್ಮೆಟ್ ಇದೆ ಮತ್ತು ಸ್ನ್ಯಾಕ್ಸ್ ಇದೆ. ಸೊ ಎನರ್ಜಿ ಬೇಕಲ್ಲ ಹತ್ತಕ್ಕೆ. ಆ್ಯಂಡ್ ಗ್ರೂ ಒಂದು ಸೊ ಅಲ್ಲಿ ಗುರು ಮಂಕೀಸ್ ಆದ್ರೆ ಇರುತ್ತೆ. ಸೊ ಒಂದು ಬ್ಯಾಗ್ ಎತ್ಕೊಂಡ್ಬೇಕತ್ತಲ್ಲ, ಬ್ಯಾಗಲ್ಲಿ ಹಾಕ್ಕೊಂಡ್ಬಿಡ್ಬೇಕಾಯ್ತಲ್ಲ. ಸೊ ಬ್ಯಾಗ್ ತಂದಿದ್ರು ನನ್ನ ಕೈಗೆ ಕೊಡ್ತಾಯಿದ್ರು ಬಿಡಿ. ಬನ್ನಿ ಮೇಲೆ ಹೋಗೋಣ. ಬಕಾಸುರನ ಗೋವಿ. ಸೊ ಹೋಗ್ತಾ ಇದ್ದೀರಿ ಗುರು. ವ್ಯೂ ಇಲ್ಲಿಗೆ ಸೈಕಿದೆ ಗುರು. ಸೊ ಆಲ್ಮೋಸ್ಟ್ ಒಂದು ಅರ್ಧ ಕೈವಾರ ಆದರೆ ಇಲ್ಲಿ ಕವರ್ ಆಗುತ್ತೆ. ತೋರಿಸ್ತೀನಿ ನಿಮ್ಗೆ ಇನ್ನೂ ಮುಂದೆ ಹೆಂಗಿರುತ್ತೆ ಅಂತ. ಸೊ ಗೈಸ್, ಸೊ ಅರ್ಧ ಆದರೆ ಬಂದಿದ್ದೀರಿ. ಬಟ್ ನಮ್ಮ ಫ್ರೆಂಡ್ಸ್ ಆದರೆ ಬರಲ್ಲ ಅಂತ ಇದ್ದಾರೆ, ಸುಸ್ತಾಗಿಬಿಟ್ಟಿದ್ದಾರೆ. ನಾನು ಒಬ್ಬನೇ ಆದರೂ ಹೋಗ್ಬಿಟ್ಟು ಬರ್ತಾಯಿದ್ದೀನಿ. ಬರ್ತೀರಾ? ಕಾಲಿಲ್ಲ. ಹೌದು, ಫೋನ್ ಮಾಡೋಕ್ಕೆ ಒಂದೇ ಫೋನ್ ಇರೋದು. ಏನು ಮಾಡೋದು? ಕರೆಕ್ಟಾಗಿ ಒಂದು ಹಾಫ್ ಆನ್ ಅವರ್ ಬಂದುಬಿಡ್ತೀನಿ. ಸೊ ಮೇಲೆ ಆದರೆ ಹೋಗ್ತಾ ಇದ್ದೀನಿ ಒಬ್ಬನೇ. ಸೊ ಏನೋ ಬರ್ದಿರಾ ಇರಲಿ. ಸೊ ಇದು ನಂದು ಸೆಕೆಂಡ್ ಟೈಮ್ ಆದರೆ ನಾನು ಹೋಗ್ತಾ ಇರೋದು ಭೀಮಾ ಬಕಾಸುರ ಬೆಟ್ಟಕ್ಕೆ. ಸೊ ನನಗೂ ಸ್ವಲ್ಪ ಸುಸ್ತಾಗಿಬಿಟ್ಟಿದೆ, ಏನು ಮಾಡೋಣ, ಬಟ್ ಹೋಗಲೇಬೇಕು. ವ್ಯೂ ಮಾತ್ರ ಹೆವಿ ಇದೆ ಗುರು. ಅದೇ ಮಾರ್ನಿಂಗ್ ಟೈಮ್ ಬಂದರೆ ಸಖತ್ತಾಗಿರುತ್ತೆ ಅಂತ ಅಂದ್ಕೊತೀನಿ. ಟೈಮ್ ನೋಡಿದ್ರೆ 11:35 ಆಗಿದೆ. ವಾಟರ್ ಬಾಟ್ಲ್ ಕೂಡ ಅಲ್ಲೇ ಬಿಟ್ಟು ಬಂದೆ ನಾನು. ರುಕೋ ಜರ ಸಬರ್. ನನಗೆ ಹೆವಿ ಸುಸ್ತಾಗ್ತಾ ಇದೆ. ಬಟ್ ಇನ್ನು ನನ್ನ ಫ್ರೆಂಡ್ ಬಂದಿದ್ದಿದ್ರೆ ಇನ್ನೂ ಸುಸ್ತಾಗಿ ಹೋಗ್ತಾಯಿದ್ದೆ. ಸೊ ನಾನು ಫಸ್ಟೇ ಹೇಳಿದೆ, ಸೊ ಯಾವುದೇ ಬೆಟ್ಟ ಆಗಿರಲಿ, ಸೊ ನೀವು ಟ್ರೆಕ್ಕಿಂಗ್ ಅಂತ ಹೋಗ್ತಾಯಿದ್ರೆ 1 ಲೀಟರ್ ಇಲ್ಲ 2 ಲೀಟರ್ ವಾಟರ್ ಬಾಟ್ಲ್ ಅಂದರೆ ಕ್ಯಾರಿ ಮಾಡಿ. ಇಲ್ಲಾಂದರೆ ಡೆಡ್ಡಾಗಿ ಹೋಗ್ತೀರ. ಸೊ ಎನರ್ಜಿ ಆದರೆ ಲಾಸಾಗಿ ಹೋಗ್ತೀರ. ಸೊ ವಾಟರ್ ಇದ್ದರೆ ಒಂದು ಬೆಸ್ಟು. ಸೊ ನಾನಾದರೆ ಅದನ್ನು ನೋಡಿ ಸ್ನೇಕ್ ಅಂದ್ಕೊಂಡೆ. ಸೊ ಝೂಮ್ ಮಾಡ್ತೀನಿ. ಸೊ ನಿಮ್ಮೂರಲ್ಲಿ ಏನಂತ ಕರಿತೀರಾ? ಸೊ ಕಾಮೆಂಟ್ ಮಾಡಿ. ಸೊ ನನಗಾದರೆ ಲಿಟ್ರಲಿ ಅದರ ನೇಮ್ ಏನೋ ಗೊತ್ತಿಲ್ಲ. ಸೊ 1 ಲೀಟರ್ ವಾಟರ್ ಬಾಟ್ಲ್ ಆದರೆ ಅಲ್ಲೇ ಮಿಸ್ ಆಗಿ ಬಂದೆ. ಬಟ್ ಅದೇ 1 ಲೀಟರ್ ವಾಟರ್ ಆದರೆ ನನ್ನ ಸೆಕೆ ಇಲ್ಲಾದರೆ ಬರ್ತಾಯಿದೆ. ಎಂಟ್ರೆನ್ಸ್. ಸೊ ಗುರು ಅಗೇನ್ ಆದರೂ ಹೇಳ್ತೀನಿ, ಬಟ್ ಒಬ್ಬೊಬ್ಬರಾದರೆ ಟ್ರಕ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕಂದರೆ ಸೊ ಎನರ್ಜಿ ಆದರೆ ಲಾಸ್ ಆಗೋಗ್ತೀರಾ. ಸೊ ನಮಗೆ ಅಂತ ಸಪೋರ್ಟ್ ಯಾರೂ ಇರಲ್ಲ ಇಲ್ಲಿ. ಆ್ಯಂಡ್ ವಾಟರ್ ಬಾಟ್ಲ್ ಮಾತ್ರ ಮಿಸ್ ಆಗೋಕ್ಕೆ ಹೋಗಬೇಡಿ. ಸೊ ಇದು ನನ್ನ ಕಡೆಯಿಂದ ಒಂದು ಅಡ್ವೈಸ್. ಸೊ ಅಷ್ಟೇ, ನೋ ಕಾಮೆಂಟ್ಸ್.
ಹಾಗೆ ಕಂಟಿನ್ಯೂ ಮಾಡ್ತಾಯಿರಿ. ಸೊ ಮೇಲೆ ಆದರೆ ಹೋಗೋಣ ಬನ್ನಿ. ಸೊ ಮೇಲೆ ಆದರೆ ಹೋಗ್ತಾ ಇದ್ದೀನಿ. ಸೊ ನನಗಂತೂ ಲಿಟ್ರಲಿ ಒಂದು ಕಡೆ ಭಯನೂ ಆಗ್ತಾಯಿದೆ ಗುರು, ಆ್ಯಂಡ್ ಒಂದು ಕಡೆ ಕ್ಯೂರಿಯಾಸಿಟಿನೂ ಇದೆ. ಸೊ ಯಾಕಂದರೆ ಫಸ್ಟ್ ಟೈಮ್ ನಾನು ಒಬ್ಬನೇ ಈ ಥರ ಪ್ಲೇಸ್ಗಾದರೆ ಬರ್ತಾ ಇರೋದು. ಆ್ಯಂಡ್ ನೋಡಿ ಹೆಂಗಿದೆ. ಸೊ ಯಾವುದೋ ಒಂದು ಫಾರೆಸ್ಟಲ್ಲಾದರೆ ಹೋಗ್ತಾ ಇದ್ದೀನಿ ಅನಿಸ್ತದೆ ನನಗೆ. ಸೊ ಐ ವಾಂಟ್ ಪವರ್ ಬ್ರೋ. ಸೊ ಗುರು ನಮ್ಮ ಬಾಸ್ ಹತ್ರ ಆದರೆ ಬಂದುಬಿಟ್ಟೆ. ಇವಾಗ ಸ್ವಲ್ಪ ರಿಲೀಫ್ ಅನಿಸ್ತದೆ ನನಗೆ. ಸೊ ಈ ಕಡೆ ಹೋದರೆ ಫುಲ್ ಟಾಪ್ಗೆ ಹೋಗ್ತೀರಿ. ಆ್ಯಂಡ್ ಇಲ್ಲಾದರೆ ನಮ್ಮ ಬಾಸ್ ಮನೆ ಇದೆ. ಸೊ ಫಸ್ಟ್ ಆದರೆ ಬಾಸ್ಗೆ ನಮಸ್ಕಾರ ಹಾಕ್ಕೊಂಡು ನೋಡಿ ಗುರು ನಮ್ಮ ಬಾಸ್ ಇದ್ದಾನೆ. ಸೊ ಶೂಸ್ ಇದೆ, ಶೂಸ್ನ ಇಲ್ಲೇ ಬಿಚ್ಚಿಬಿಟ್ಟು ಹೋಗಿ ನಮಸ್ಕಾರ ಹಾಕ್ಕೊಂಬರೋಣ. ಒಂದು ನಿಮಿಷ ಇರಿ. A few moments later. ಸೊ ಒಂದು ನಿಮಿಷ. రామనామమే తలపంత ప్రేమధామమే ನಮಸ್ಕಾರ ಹಾಕ್ಕೊಂಬರಿ ನಿಮ್ಮ ಬಾಸ್ಗೆ. ಸೊ ಸೊ ಇವಾಗಾದರೆ ಸೊ ಟಾಪ್ಗಾದರೆ ರೀಚ್ ಆಗ. ಸೊ ಇಲ್ಲಿಂದ ಆದರೆ ವ್ಯೂ ನೋಡ್ಕೊಂಬಿಡಿ, ಯಾವುದೋ ಒಂದು ಕಡೆ ಅಂತಂದರೆ. ಸೊ ಇಲ್ಲಾದರೆ ಬಂದಿದ್ದೀನಿ ನೋಡಿ, ಹೆಂಗೆ ಹೋಗ್ಬೇಕು ಒಂದು ಲಿಟ್ರಲಿ ಗೊತ್ತಾಗ್ತಾ ಇಲ್ಲ. ಸೊ ಅಲ್ಲಾದರೂ ಹೋಗ್ಬೇಕು. ಹೆಂಗೆ ಹೋಗ್ಬೇಕು ಗುರು? ಸೊ ಆದರೆ ರಾಂಗ್ ರೂಟಲ್ಲಾದರೆ ಬಂದಿದ್ದೀರಿ. ಜೈ ಶ್ರೀರಾಮ್. ಸೊ ಇಲ್ಲಾದರೆ ಬಂದರೆ ಸೊ ಅಲ್ಲಾದರೆ ಹೋಗ್ಬೇಕು ಗುರು. ಸೊ ಫುಲ್ ಟಾಪ್ಗೆ. ಆ್ಯಂಡ್ ಇಲ್ಲಿಂದ ವ್ಯೂ ಹಿಂಗಿದೆ. ಸೊ ಹ್ಯಾಂಡ್ ಆದರೆ ಪೇಯ್ನ್ ಆಗ್ತಾಯಿದೆ ಗುರು, ಫೋನ್ ಇಕ್ಕೊಂಡು. ಸೊ ಯಾಕಾದರೆ ಹೋಗೋಣ. ಸೊ ಇಲ್ಲೊಂಥರ ಸಂದಿದೆ. ಸೊ ಆ ಸಂದೆಯಲ್ಲಾದರೆ ಹೋಗಬೇಕು. ಸೊ ಲಿಟ್ರಲಿ ಸೊ ಕನ್ಫ್ಯೂಸ್ ಆಗ್ತಾಯಿದೆ ಹೆಂಗೆ ಹೋಗ್ಬೇಕು. ಸೊ ಒಂಥರ ಟ್ರಕ್ಕಿಂಗ್ಗೆ ಒಳ್ಳೆ ಪ್ಲೇಸ್ ಗುರು. ಸೊ ಏನಂದರೆ ಸೊ ಸ್ನೇಕ್ಸ್ ಇರುತ್ತೆ ಮತ್ತು ಹುಳಗಳಿರುತ್ತೆ. ಸೊ ಸ್ವಲ್ಪ ಆದರೆ ನೋಡ್ಕೊಂಡಾದರೆ ಹೋಗಬೇಕು. ನೋಡಿ ಗುರು ಈ ಕಲ್ಲನ್ನ, ಸೊ ಆ ಚಿಕ್ಕ ಒಂದು ಕಲ್ಲಾದರೆ ಹೋಲ್ಡ್ ಮಾಡ್ತಾಯಿದೆ, ಕಾಣಿಸ್ತಾ ಇಲ್ಲ ಗೊತ್ತಿಲ್ಲ. ಆ್ಯಂಡ್ ಲಿಟ್ರಲಿ ಮಲ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಆಚೆ ಆದರೆ ಬಂದರೆ ಸೊ ನಾವು ಬಂದಿದ್ದಂಥ ಜಾಗ. ಸೊ ಇಲ್ಲೆಲ್ಲೋ ಬಂದೆ, ಬಟ್ ನಾವು ಇವಾಗ ಹೋಗ್ಬೇಕಾಗಿರುವಂಥ ಪ್ಲೇಸು ಅಲ್ಲಿಗೆ. ಸೊ ಬಿಸಿಲೇನಾದ್ರೆ ಹಿಂಗೆ ಬಂಡೆ ಕೆಳಗಡೆ ಮಲ್ಕೊಳೋದು ಅಷ್ಟೇ ಗುರು. ಸೊ ಟ್ರೈ ಮಾಡೋಣ, ಎಷ್ಟಾಗುತ್ತೋ ಅಷ್ಟು ಹೋಗ್ತೀನಿ. ಸೊ 2000 years later. ಹೇಳಿ. ಸೊ ನೋಡಿ ಹೆಂಗಿದೆ ಜಾಗ. ಸೊ ಇಲ್ಲಾದರೆ ಹೋಗ್ತಾ ಇದ್ರಿ. ಆ್ಯಂಡ್ ಹೇಳ್ದಲ್ಲ ನಮಗೆ ಸೊ ಈಸಿಯಾಗಾದರೆ ಹೋಗ್ಬಾರ್ದು. ಸೊ ಮತ್ತು ನಮ್ಮ ಬಾಸ್ ಪ್ಲೇಸ್ಗಾದರೆ ಬಂದರೆ ಸೊ ಇಲ್ಲಿಂದ ಸೊ ರೈಟ್ಗೆ ಇಲ್ಲಿ ಸೊ ಕಾಲು ನಡಿಗೆಗಾದರೆ ಜಾಗ ಇರುತ್ತೆ. ಸೊ ಹಂಗಾದರೆ ಹೋಗಬೇಕು. ಸೊ ಗುರು ಇನ್ನೂ ಆದರೆ ಫುಲ್ ಟಾಪ್ಗಾದರೆ ರೀಚ್ ಆಗಿಲ್ಲ. ಸೊ ಒಂದು 90% ಆದರೆ ರೀಚ್ ಆಗಿದ್ದೀನಿ.
ಆ್ಯಂಡ್ ನೋಡಿ ಇಲ್ಲಾದರೆ ಸ್ವಲ್ಪ ಸ್ಟೆಪ್ಸ್ ಥರ ಆದರೆ ಅದು ಇದೆ. ಲಾಸ್ಟ್ ಟೈಮ್ ಬಂದಾಗ ನನ್ನ ಫ್ರೆಂಡ್ ವಿಶಾಖ ಆದರೆ ಸೊ ಅಲ್ಲಿಂದ ಆದರೆ ಕೆಳಗಡೆವರೆಗೂ ಗುಡ್ಕೊಂಬಂದ್ಬಿಟ್ಟಿದ್ದಾನೆ. ನನ್ನ ಮೇಲೆ ಆಣೆ ಇಟ್ಟೇಳು, ನನ್ನ ಮೇಲೆ ಆಣೆ ಇಟ್ಟೇಳು. ಇರಿ ಗುರು, ಸೊ ಬಂದಿರೋದು ಒಬ್ಬನೇ. ನಮ್ಮ ಸೇಫ್ಟಿಗಾದರೂ ಒಂದು ಕೋಲ್ ಕೈಯಲ್ಲಿ ಇಕ್ಕೋಣ. ಯಾರೋ ಬಂದುಬಿಡ್ತಾರೆ ಅಂತಲ್ಲ, ನಮ್ಮ ಸೇಫ್ಟಿ. ಸೊ ಏನಾದರೂ ಉಳ್ಳಾವಳ ಬಂದಾಗ ಅಂತ ಅಷ್ಟೆ. ಸೊ ನೋಡಿ ಇಲ್ಲಿ ಒಂದು ಕೊಳ ಹತ್ರ ಇದೆ. ಸೊ ಲಾಸ್ಟ್ ಟೈಮ್ ಬಂದಾಗಾದರೆ ಡೀಪ್ ಆದರೆ ಚೆಕ್ ಮಾಡಿದ್ರೆ ಒಂದು 5 feet ಏನೋ ಇದೆ. ಫೈನಲಿ ರೀಚ್ ಟಾಪ್. ಖತಮ್. ಸೊ ಬಿಸಿಲಿದ್ದಾಗಂತೂ ಬರೋಕ್ಕೆ ಹೋಗಬೇಡಿ. ಸೊ ಆದಷ್ಟು ಸನ್ರೈಸ್ ಟೈಮಲ್ಲಿ ಇಲ್ಲ ಸನ್ಸೆಟ್ ಟೈಮಲ್ಲಿ ಆದರೆ ಬನ್ನಿ. ಆಫ್ಟರ್ನೂನ್ ಟೈಮ್ ಅಂತೂ ಬರೋಕ್ಕೆ ಹೋಗಬೇಡಿ ಗುರು, ನೀರು ಇಳ್ದೋಗುತ್ತೆ ಬರೀ ಇಂಥದೆಯಾ. ಭೀಮಾ ಬಕಾಸ್ಪುರ ಆದರೆ ಸೊ ಫೈನಲಿ ಫೈಟ್ ಮಾಡಿಕೊಂಡು ಸೊ ಭೀಮಾ ಆದರೆ ಬಕಾಸ್ಪುರ ಆದರೆ ಸಾಯಿಸ್ತಾನೆ. ಸೊ ಅವ್ರು ಫೈಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಗುರ್ತುಗಳಾದರೆ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಸೊ ಝೂಮ್ ಮಾಡಿದ್ರೆ ತೋರಿಸ್ತೀನಿ ರೀ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಫೈನಲಿ ಟಾಪ್ ವ್ಯೂ ಹಿಂಗಿದೆ. ಸೊ ಆ್ಯಂಡ್ ಹೇಳ್ದೆ ಅಲ್ಲ, ಸೊ ಭೀಮಾ ಮತ್ತು ಬಕಾಸ್ಪುರ ಫೈಟ್ ಆಡಬೇಕಾದ್ರೆ ಸೊ ಅವರ ಒಂದು ಗುರುತು ನೋಡಿ, ಅದೇ ಅವರ ಒಂದು ಪಾದ ಆಗಲಿ ಏನೋ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಸೊ ಟಾಪ್ ರೀಚ್ ಆಗೋದೇ ಕಷ್ಟ, ಬಟ್ ಕೆಳಗಡೆ ಹೋಗೋದು ಈಸಿನೇ. ಹೋಗ್ಬೇಕು ಗೊತ್ತಾಗ್ತಾ ಇಲ್ಲ. ಹಿಂಗೋದ್ರೆ ಕೆಳಗಡೆ ಆದರೂ ಹೋಗ್ತೀರಿ. ಸೊ ಇಲ್ಲಿ ಬರೆದಿದ್ದಾರೆ ಸೊ ಚಾಮುಂಡಿ ದೇವಾಲಯಕ್ಕೆ ದಾರಿ ಅಂತ. ಸೊ ಗುರು ಸ್ವಲ್ಪ ನೀಟ್ನೆಸ್ ಮೇಂಟೈನ್ ಮಾಡಿ. ಸೊ ಎಲ್ಲೋದ್ರು ಸೊ ಈ ಥರ ನಂಬರ್ಸು ಈ ಥರ ಇದು ಮಾಡೋದು ಸೊ ಹಾಳು ಮಾಡಬೇಡಿ. ಸೊ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೋಡಿ ನಮ್ಮ ಬಾಸಸ್ ಆದರೆ ಅಲ್ಲಿ ಹೆವಿ ಇದ್ದಾರೆ. ಸೊ ಗುರು ಏನೋ ತಂದಿಲ್ಲ ಅವ್ರಿಗೋಸ್ಕರ ಆದರೆ ನೋಡ್ಗುರು. ಸೊ ಇದು ತಾಯಿ ಚಾಮುಂಡೇಶ್ವರಿ ಸನ್ನಿಧಿಗಾದರೆ ದಾರಿ. ಸೊ ನನಗಾದರೆ ಸೊ ಫಾಲೋ ಮಾಡ್ತಾಯಿದ್ದಾರೆ, ಭಯ ಆಗ್ತಾಯಿದೆ. ಸೊ ಬಟ್ ಏನೂ ತಂದಿಲ್ಲ. ಸೊ ಇದು ತಾಯಿ ಚಾಮುಂಡೇಶ್ವರಿ ದೇವಾಲಯ. ಆ್ಯಂಡ್ ಇದರ ಆಪೋಸಿಟ್ ಆದರೆ ಸೊ ಹಿಂಗೆ ವಾಟರ್ ಇದೆ. ಸೊ ಇದರಲ್ಲಿ ಒಂದು ಫಿಶ್ ಆದರೆ ಇದೆ. ಸೊ ಬಟ್ ಸೊ ಜೈ ಶ್ರೀರಾಮ್. ಸೊ ಅದರ ಹೋಗ್ಬಿಟ್ರು, ಬಟ್ ನನ್ನ ಹತ್ರ ಆದರೆ ಏನೂ ಇಲ್ಲ. ಸೊ ಗುರು ಅಲ್ಲಾದರೆ ಸೊ ದರ್ಶನ ಆದರೆ ಮಾಡಿಕೊಂಡ್ರೆ. ಸೊ ಬಟ್ ನನಗಲ್ಲಿ ಭಯ ಆಯಿತು, ಯಾಕಂದರೆ ಮಂಕೀಸ್ ಆದರೆ ಜಾಸ್ತಿ ಬಂದುಬಿಡ್ತು. ಸೊ ಇಲ್ಲಿಂದ ಆದರೆ ಹೋಗೋಣ ಕೆಳಗಡೆ. ಆ್ಯಂಡ್ ನೋಡಿ ಗುರು ಹೆಂಗಿದೆ ವ್ಯೂ, ಸ್ವಾಮಿ ಪ್ಲೇಸು. ಸೊ ಲಿಟ್ರಲಿ ಭಯ ಅಂತೂ ಹೆವಿ ಆಗ್ತಾಯಿದೆ ನನಗೆ. ಸೊ ಬಟ್ ಇಲ್ಲಿನ ಲೋಕಲ್ ಪ್ಲೇಸಸ್ ಲೋಕಲ್ ಅವ್ರಿಗಾದರೆ ಇದು ಒಂಥರ ಸೊ ಡೈಲಿ ರೊಟೀನ್ ಆಗೋಗುತ್ತೆ ಗುರು. ಸೊ ಮೇಲೆ ಬರೋದು ಸೊ ಒಂಥರ ಎಕ್ಸಸೈಸ್ ಆಗೋಗುತ್ತೆ. ಆ್ಯಂಡ್ ಸೊ ನಮ್ಮ ಡ್ರಿಂಕರ್ಸ್ ಯಾರೆಲ್ಲ ನೋಡ್ತಿರೋ ವೀಡಿಯೋಸು ಸೊ ಸ್ವಲ್ಪ ಈ ಥರ ಪ್ಲೇಸಸ್ ಬಂದಾಗ ನೀಟ್ನೆಸ್ ಆದರೆ ಮೇಂಟೈನ್ ಮಾಡಿ. ಸೊ ನೀವು ಕುಡಿಬೇಡಿ ಅಂತ ಹೇಳಲ್ಲ, ಬಟ್ ಸ್ವಲ್ಪ ನೀಟ್ನೆಸ್ ಆದರೆ ಮೇಂಟೈನ್ ಮಾಡಿ ಅಷ್ಟು ಹೇಳೋಕ್ಕಾದರೆ ಇಷ್ಟಪಡ್ತೀನಿ.
ಸೊ ನೋಡಿ ವ್ಯೂ ಹೆಂಗಿದೆ ಅಂತ. ಬಟ್ ಸೊ ನನ್ನ ಜೊತೆ ಇನ್ನೊಬ್ರು ಯಾರಾದರೂ ಬಂದಿದ್ದಿದ್ರೆ ಸೊ ಹೆವಿ ಆದರೆ ಇರ್ತಾಯಿತ್ತು. ಆ್ಯಂಡ್ ಇನ್ನೂ ಒಳ್ಳೊಳ್ಳೆ ಸಿನಿಮಾಟಿಕ್ ವೀಡಿಯೋಸ್ ಆದರೆ ಮಾಡ್ಕೊತಾ ಇದೆ. ಸೊ ಇದು ನಮ್ಮ ಕೈವಾರ. ಸೊ ಎಷ್ಟೊತ್ತಿ ತೋರಿಸೋದು. ಸೊ ಹೇಳಿದೆ ಫಸ್ಟಲ್ಲೇ, ಸೊ ನೀವು ಯಾವುದೇ ಪ್ಲೇಸ್ಗೆ ಹೋಗಲಿ, ಸೊ ಟ್ರಕ್ಕಿಂಗ್ಗೆ ಅಂತ, ಅದು ಬೆಟ್ಟನೇ ಆಗಿರಲಿ ಇಲ್ಲ ಯಾವುದೇ ಒಂದು ಆಗಿರಲಿ, ಸೊ ವಾಟರ್ ಆದರೆ ಕ್ಯಾರಿ ಮಾಡೋದನ್ನಾದ್ರೆ ಮರಿಬೇಡಿ. ಸೊ ವಾಟರ್ನ ವ್ಯಾಲ್ಯೂ ಏನಂತ ನನಗೆ ಇವಾಗ ಗೊತ್ತಾಗ್ತದೆ. ಫುಲ್ ಬಾಯಿ ಒಣಗೋಗಿದೆ ಬ್ರೋ. ಸೊ ಫಸ್ಟ್ ಹೋಗ್ಬಿಟ್ಟಾದರೆ ವಾಟರ್ ಆದರೆ ಕುಡಿಬೇಕು, ಇಲ್ಲಾಂದರೆ ಇಲ್ಲೇ. ಸೊ ಆದಷ್ಟು ವೀಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗುರು, ಅಷ್ಟೆ. ಸೊ ಕನ್ನಡಿಗರೇ ಸಪೋರ್ಟ್ ಮಾಡಿ ಈ ನಿಮ್ಮ ಕನ್ನಡಿಗನ. ಚೆನ್ನಾಗಿದೆ ಅಲ್ಲ ಡೈಲಾಗ್? ಕನ್ನಡಿಗರೇ ಸಪೋರ್ಟ್ ಮಾಡಿ ಈ ನಿಮ್ಮ ಕನ್ನಡಿಗನ. ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಮಾಡ್ತೀರಾ ತಾನೇ? ಮಾಡ್ತೀರಾ ಬಿಡಿ ಗುರು. ಸೊ ನಿಮ್ಮ ಮೇಲೆ ನನಗೆ ನಂಬಿಕೆ ಇದೆ. ಸೊ ನನ್ನ ಮೇಲೇನೂ ನೀವು ನಂಬಿಕೆ ಇಟ್ಟು ಸಪೋರ್ಟ್ ಮಾಡಿ. ಒಳ್ಳೊಳ್ಳೆ ವೀಡಿಯೋಸ್ ಆದರೆ ನಿಮಗೆ ಕೊಡ್ತೀನಿ. ಸೊ ಬ್ರೋ ಫೈನಲಿ ಆದರೆ ಕೆಳಗಡೆ ಆದರೆ ರೀಚ್ ಆಗಿಬಿಟ್ಟೆ. ಸೊ ಹೆಲ್ಮೆಟ್ ಆದರೆ ಹಾಕ್ಕೊಂಡೆ. ಸೊ ಇಲ್ಲಿಗಾದರೆ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ ಆಲ್ ಮೇಲೆ ಟ್ಯಾಪ್ ಮಾಡ್ಕೊಳ್ಳಿ. ಸೊ ಆದಷ್ಟು ಶೇರ್ ಮಾಡಿ ಗೈಸ್. ಸೊ ಅಷ್ಟೇ, ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್, ಟಾಟಾ. It always said